7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಉಪಚುನಾವಣೆ ನಡೆದಿದೆ. ಇದು ಲೋಕಸಭೆ ಚುನಾವಣೆ ಆದ ಬಳಿಕ ನಡೆದಂತಹ ಮೊದಲನೇ ಉಪಚುನಾವಣೆ. ಬಿಹಾರದ ರೂಪೌಲಿ ಕ್ಷೇತ್ರದ ಜೆಡಿಯು ಶಾಸಕಿಯಾಗಿದ್ದಂತಹ ಭೀಮಾ ಭಾರತಿ ಅವರು ತಮ್ಮ ಪಕ್ಷವನ್ನ ತೊರೆದು ಆರ್ಜೆಡಿ ಪಕ್ಷವನ್ನ ಸೇರ್ಪಡೆಯಾಗಿದ್ದರಿಂದ ಈ ಕ್ಷೇತ್ರಕ್ಕೆ, ರೂಪೌಲಿ ಕ್ಷೇತ್ರಕ್ಕೆ ಇವತ್ತು ಉಪಚುನಾವಣೆ ನಡೆಯಿತು. ಸೊ ಈ ಬಾರಿ ಆರ್ಜೆಡಿಗೆ ಸೇರಿದಂತಹ ಭೀಮಾ ಭಾರತಿ ಅವರಿಗೆ ಮತ್ತೆ ಆರ್ಜೆಡಿ ಪಕ್ಷವೇ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಪಶ್ಚಿಮ ಬಂಗಾಳದ 4 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಉಪಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದ ರಾಯ್ಗಂಜ್, ರಾಣಾಘಾಟ್ ದಕ್ಷಿಣ, ಬಾಗ್ದಾ ಮತ್ತು ಮಾಣಿಕ್ ತಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೆದಿರುವಂತದ್ದು. ಇದರಲ್ಲಿ ರಾಯ್ಗಂಜ್, ರಾಣಾಘಾಟ್ ದಕ್ಷಿಣ ಹಾಗೆ ಬಾಗ್ದಾ ಕ್ಷೇತ್ರಗಳೇನಿದ್ದಾವೆ ವಿಧಾನಸಭಾ ಕ್ಷೇತ್ರಗಳು, ಈ ಕ್ಷೇತ್ರಗಳಲ್ಲಿ ಎಲ್ಲ ಕೂಡ ಬಿಜೆಪಿ ಶಾಸಕರೇ ಇದ್ರು. ಈ ಬಿಜೆಪಿ ಶಾಸಕರು ಏಕಾಏಕಿ ಟಿಎಂಸಿ ಪಕ್ಷವನ್ನ ಸೇರ್ಪಡೆಗೊಂಡ್ರು. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ರಿಂದ ಈ ಕ್ಷೇತ್ರಗಳು ತೆರವಾಗಿದ್ವು. ಸೊ ಹೀಗಾಗಿ ಇಲ್ಲಿ ಉಪಚುನಾವಣೆ ನಡೀತಾ ಇದೆ. ಹಾಗೆ ಇನ್ನುಳಿದಂತೆ ಮಾಣಿಕ್ ತಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಟಿಎಂಸಿ ಶಾಸಕರಾಗಿದ್ದಂತಹ ಸಾಧನ್ ಪಾಂಡೆ ಅವರು ನಿಧನರಾಗಿದ್ದರಿಂದ ಇಲ್ಲಿ ಉಪಚುನಾವಣೆ ನಡೆಯಿತು ಪಶ್ಚಿಮ ಬಂಗಾಳದ ಮಾಣಿಕ್ ತಲಾ ವಿಧಾನಸಭಾ ಕ್ಷೇತ್ರಕ್ಕೆ. ತಮಿಳುನಾಡು ರಾಜ್ಯದ ವಿಕ್ರವಂಡಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೆದು ಇಲ್ಲಿನ ಶಾಸಕ ಡಿಎಂಕೆ ಶಾಸಕ ಪುಗಳೆಂದಿ ಅವರ ನಿಧನದಿಂದಾಗಿ ಇಲ್ಲಿ ಉಪಚುನಾವಣೆ ನಡೀಬೇಕಾಯಿತು. ಹಾಗೆ ಮಧ್ಯಪ್ರದೇಶದ ಅಮರ್ವಾರಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕಮಲೇಶ್ ಪ್ರತಾಪ್ ಸಿಂಗ್ ಅವರು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರಿಂದ ಈ ಕ್ಷೇತ್ರಕ್ಕೂ ಕೂಡ ಇವತ್ತು ಉಪಚುನಾವಣೆ ನಡೆದಿದೆ. ಇನ್ನು ಉತ್ತರಾಖಂಡ್ನ ಬದರಿನಾಥ್ ಕ್ಷೇತ್ರದ ಶಾಸಕ ರಾಜೇಂದ್ರ ಸಿಂಗ್ ಭಂಡಾರಿ ಅವರು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು. ಹೀಗಾಗಿ ಈ ಕ್ಷೇತ್ರಕ್ಕೂ ಕೂಡ ಬದ್ರಿನಾಥ್ ಕ್ಷೇತ್ರಕ್ಕೆ ಇವತ್ತು ಉಪಚುನಾವಣೆ ನಡೆದಿದೆ. ಹಾಗೆ ಮಂಗಳೂರು ಕ್ಷೇತ್ರದ ಬಿಎಸ್ಪಿ ಶಾಸಕರಾಗಿದ್ದಂತಹ ಸರ್ವತ್ ಕರೀಂ ಅನ್ಸಾರಿ ಅವರ ನಿಧನದಿಂದಾಗಿ ಇಲ್ಲಿ ಉಪಚುನಾವಣೆ ನಡೆದಿದೆ. ಪಂಜಾಬ್ನ ಜಲಂಧರ್ ಪೂರ್ವ ಕ್ಷೇತ್ರದ ಆಪ್ ಶಾಸಕರಾಗಿದ್ದಂತಹ ಶೀತಲ್ ಅಂಗುರಾಲ್ ಅವರು ಏಕಾಏಕಿ ಆಪ್ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರಿಂದ ಸೊ ಈ ಕ್ಷೇತ್ರ ಕೂಡ ತೆರವಾಗಿತ್ತು. ಸೊ ಹೀಗಾಗಿ ಇಲ್ಲಿ ಮತ್ತೆ ಉಪಚುನಾವಣೆ ನಡೆಯಿತು ಇವತ್ತು. ಇನ್ನು ಹಿಮಾಚಲ ಪ್ರದೇಶದ ದೆರ್ಹಾ, ಹಮೀರ್ಪುರ್ ಹಾಗೆ ನಾರಾಘರ್ ಕ್ಷೇತ್ರದ ಪಕ್ಷೇತರ ಶಾಸಕರು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದರಿಂದ ಇಲ್ಲಿ ಉಪಚುನಾವಣೆ ನಡೆದಿದೆ. ಇಲ್ಲಿ ವಿಶೇಷ ಅಂದ್ರೆ ಈ 3 ಜನ ಪಕ್ಷೇತರ ಶಾಸಕರು ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಈ 3 ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ಕೊಟ್ಟಿದ್ದಂತಹ ತಮ್ಮ ಬೆಂಬಲವನ್ನ ವಾಪಸ್ ಪಡೆದುಕೊಂಡು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಸೊ ಹೀಗಾಗಿ ಇಲ್ಲಿ ಈ 3 ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ಸೊ ಇನ್ನು ಇವತ್ತು ನಡೆದಂತಹ ಈ 13 ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಪರಿಣಾಮಗಳು ರಾಜಕೀಯವಾಗಿ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅಂತ ನೋಡೋದಾದ್ರೆ, ಬಿಹಾರದಲ್ಲಿ ಈಗ ಜೆಡಿಯು ಸರ್ಕಾರ ಅಸ್ತಿತ್ವದಲ್ಲಿದೆ. ಒಂದು ವೇಳೆ ಈ ಬೈ ಎಲೆಕ್ಷನ್ ನಲ್ಲಿ ರೂಪೌಲಿ ಕ್ಷೇತ್ರವನ್ನ ಜೆಡಿಯು ಪಕ್ಷ ಕಳೆದುಕೊಂಡಂತಹ ಪಕ್ಷದಲ್ಲಿ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಬಿಹಾರದಲ್ಲಿ ಭಾರಿ ಮುಖಭಂಗವಾಗುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತಾನು ಗೆದ್ದಿದ್ದಂತಹ ಈ 3 ಕ್ಷೇತ್ರಗಳನ್ನ ಮತ್ತೆ ತನ್ನ ವಶ ಮಾಡಿಕೊಳ್ಳೋದು ಕೂಡ ಬಿಜೆಪಿಗೆ ಎದುರಾಗಿರುವಂತಹ ಸವಾಲು ಈ ಬೈ ಎಲೆಕ್ಷನ್ ನಲ್ಲಿ. ಇನ್ನು ಮಧ್ಯಪ್ರದೇಶದ ಒಟ್ಟು 29 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿಯ ಎಲೆಕ್ಷನ್ ನಲ್ಲಿ, ಲೋಕಸಭೆ ಎಲೆಕ್ಷನ್ ನಲ್ಲಿ 1 ಸೀಟನ್ನು ಕೂಡ ಕಾಂಗ್ರೆಸ್ ಗೆದ್ದುಕೊಳ್ಳಿಲ್ಲ. ಈ ಬಾರಿ ಅಮರ್ವಾರಾ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಮತ್ತೆ ತನ್ನ ವಶ ಮಾಡಿಕೊಳ್ಳೋದು ಕೂಡ ಕಾಂಗ್ರೆಸ್ಗೆ ಎದುರಾಗಿರುವಂತಹ ದೊಡ್ಡ ಸವಾಲು. ಇನ್ನು ಇಂಟ್ರೆಸ್ಟಿಂಗ್ಲಿ ಪಂಜಾಬ್ನಲ್ಲಿ ಲೋಕಸಭೆ ಚುನಾವಣೆಯನ್ನ ಎದುರಿಸೋದಕ್ಕೆ ಆಪ್ ಪಕ್ಷ ಮತ್ತೆ ಕಾಂಗ್ರೆಸ್ ಈ 2 ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಎದುರಿಸಿದ್ವು. ಆದ್ರೆ ಇದೀಗ ಎದುರಾದಂತಹ ಬೈ ಎಲೆಕ್ಷನ್ ನಲ್ಲಿ ಜಲಂಧರ್ ಪೂರ್ವ ವಿಧಾನಸಭಾ ಕ್ಷೇತ್ರ ಏನಿದೆ ಅದರಲ್ಲಿ ಆಪ್ ಪಕ್ಷ ಹಾಗೆ ಕಾಂಗ್ರೆಸ್ 2 ಕೂಡ ಬದ್ಧ ವೈರಿಗಳಾಗಿವೆ. ಒಂದು ವೇಳೆ ಜಲಂಧರ್ ಪೂರ್ವ ಕ್ಷೇತ್ರ ಏನಿದೆ ಈ ವಿಧಾನಸಭಾ ಕ್ಷೇತ್ರವನ್ನ ಆಪ್ ಪಕ್ಷ ಕಳೆದುಕೊಂಡಂತಹ ಪಕ್ಷದಲ್ಲಿ ಅಲ್ಲಿನ ಸಿಎಂ ಭಗವಂತ್ ಸಿಂಗ್ ಮನ್ ಅವರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಕರಗಂಟೆಯಾದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಇನ್ನು ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದ 4 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಗೆದ್ದುಕೊಳ್ಳೋಕೆ ಆಗದಂತಹ ಕಾಂಗ್ರೆಸ್ಗೆ ಈ ಬಾರಿಯ ವಿಧಾನಸಭೆಯ ಉಪಚುನಾವಣೆಯಲ್ಲಿ ದೆಹ್ರಾ, ನಾಲಾಘರ್ ಹಾಗೆ ಹಮೀರ್ಪುರ್ ಕ್ಷೇತ್ರವನ್ನ ಗೆದ್ದಂತಹ ಪಕ್ಷದಲ್ಲಿ ಇದು ಕಾಂಗ್ರೆಸ್ಗೆ ದೊರಕಬಹುದಾದಂತಹ ಒಂದು ದೊಡ್ಡ ನೈತಿಕ ಗೆಲುವು ಅಂತಾನೆ ಹೇಳ್ಬಹುದು.